ಹೌಸ್ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಇನ್ನೊಬ್ರು ಯಾರೋ ನೀವು ಹೌಸ್ ತಗೊಂಡ್ಬಿಡಿ, ಇನ್ನೊಬ್ರು ಹೌಸ್ ಕೊಡೋದಕ್ಕೋಸ್ಕರ ಆ ಪೊಸಿಷನ್ ಇರ್ತಾರೆ. ಹೌಸ್ ಕನೆಕ್ಟ್ ಮಾಡಿ ಇದು ಡ್ರಿಲ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು ನಾವು. ಈ ತರ ಇಟ್ಕೊಂಡು ನಾವು ಹೌಸ್ ಅನ್ನ ಸೊ ಈ ರೀತಿ ಕನೆಕ್ಟ್ ಮಾಡ್ತಾರೆ. ಬ್ರಾಂಚ್ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಬ್ರಾಂಚ್ ಅಂತ ಬ್ರಾಂಚ್ ಕನೆಕ್ಟ್ ಮಾಡಿದ್ಮೇಲೆ ಇಬ್ರದ್ದು ಪೊಸಿಷನ್ ನೋಡ್ಕೊಳ್ಳಿ. ಈ ಕಡೆ ಸ್ವಲ್ಪ ಈ ಕಡೆ ಟರ್ನ್ ಆಗಿ, ಈ ಕಡೆ ಪೊಸಿಷನ್ ಬಂದು ಈ ರೀತಿ ಇರುತ್ತೆ. ಯಾವತ್ತು ಅವರು ಬ್ರಾಂಚ್ ಏನಿದೆ ಅವರು ಮುಂದೆಗಡೆ ಕನೆಕ್ಟ್ ಮಾಡಿದಾರಲ್ಲ ಅದನ್ನ ಸ್ವಲ್ಪ ಕೆಳಗಡೆ ಪ್ರೆಸ್ ಮಾಡ್ತಿರ್ತಾರೆ. ಯಾಕಂದ್ರೆ ನೀರು ಪ್ರೆಷರ್ ಆಗಿ ಬಂದಾಗ ನಾವು ಸುಮ್ಮನೆ ಹಿಂಗ್ ಇಟ್ಕೊಬಿಟ್ರೆ ಮುಗು ಕೊಡೆ ಅಂತ ಚಾನ್ಸಸ್ ತುಂಬಾ ಇದೆ. ಹಾಗಾಗಿ ಯಾವತ್ತಾದ್ರೂ ಆ ಪೊಸಿಷನ್ ಅಲ್ಲೇ ಬ್ರಾಂಚ್ ಅನ್ನ ನಾವು ಇಟ್ಕೋಬೇಕು. ಫೈರ್ ಫೈಟ್ ಮಾಡ್ಬೇಕಾದ್ರೂ ಅಷ್ಟೇ ಈ ರೀತಿ ನಾವು ಬ್ರಾಂಚ್ ನ ಈ ಪೊಸಿಷನ್ ಅಲ್ಲೇ ಇಟ್ಕೋಬೇಕು. ಮತ್ತೆ ಅಲ್ಲಿ ಮುಂದಡೆ ಲೆಫ್ಟ್ ಸೈಡ್ ನೋಡ್ತಾ ಇದ್ದೀರಲ್ಲ, ಅಂದ್ರೆ ಈ ಕಡೆ ಇದಾರಲ್ಲ ನೀವು ಬ್ರಾಂಚ್ ಮ್ಯಾನ್ ಅವ್ರನ್ನ ಬ್ರಾಂಚ್ ಮ್ಯಾನ್ ಅಂತ ಹೇಳ್ತೀವಿ. ಅವ್ರ ಪಕ್ಕ ಇನ್ನೊಬ್ರು ಇದಾರಲ್ಲ ಅವ್ರನ್ನ ಮೆಸೆಂಜರ್ ಅಂತ ಹೇಳ್ತೀವಿ. ನಮಗೆ ನೀರು ಆನ್ ಮಾಡಬೇಕು, ಆಫ್ ಮಾಡಬೇಕು, ಅಥವಾ ಪ್ರೆಷರ್ ಜಾಸ್ತಿ ಬೇಕೋ ಪ್ರೆಷರ್ ಕಡಿಮೆ ಬೇಕೋ ಅಂತ ಅವರು ಕೆಲವೊಂದು ಸಿಗ್ನಲ್ಗಳಿದಾವೆ. ಯಾಕಂದ್ರೆ ಕೆಲವೊಂದ್ಸರಿ ತುಂಬಾ ಡಿಸ್ಟೆನ್ಸ್ ಇರುತ್ತೆ, ಸೌಂಡ್ ಇರುತ್ತೆ. ನಾವೇನ್ ಹೇಳ್ತಾ ಇದೀವಿ, ಇನ್ನೊಬ್ರು ಪಂಪ್ ಆಪರೇಟ್ ಮಾಡೋರೊಬ್ರು ಇರ್ತಾರೆ ಡ್ರೈವರ್ ಇಲ್ಲಿ, ಅವ್ರಿಗೆ ಕೇಳಿಸ್ತಿರಲ್ಲ. ಆವಾಗ ನಾವು ಸಿಗ್ನಲ್ ಮೂಲಕ ನಾವು ನೀರು ಆನ್ ಮಾಡೋದು ಹೆಂಗೆ, ಆಫ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೇವೆ. ಈಗ ಅವ್ರು ಹೇಳ್ತಾರೆ ನೀರು ಆನ್ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ಸ್ವಲ್ಪ ಸಿಗ್ನಲ್ ಅಲ್ಲಿ ನೋಡಿ. ಮೇಲೆತ್ತಿದ್ರೆ ಅದು ವಾಟರ್ ಆನ್ ಮಾಡಿ ಅಂತ. ಓಕೆ, ಇವಾಗ ಪ್ರೆಷರ್ ಇನ್ಕ್ರೀಸ್ ಮಾಡಿ ಅನ್ನೋದು ತೋರಿಸ್ತೀವಿ. ಪ್ರೆಷರ್ ಇನ್ಕ್ರೀಸ್ ಮಾಡೋದಕ್ಕೆ ಆ ಥರ 3 ಸರಿ ಕೈಯಿಂದ ಈ ಥರ ಮಾಡಿದ್ರೆ ನಮಗೆ ಪ್ರೆಷರ್ ಸಾಲ್ತಾ ಇಲ್ಲ, ಪ್ರೆಷರ್ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಇಲ್ಲಿ ಇವ್ರಿಗೆ ಇಂಡಿಕೇಟ್ ಮಾಡ್ದಂಗೆ. ಇವಾಗ ನೀರನ್ನ ಆಫ್ ಮಾಡೋದು. ಸೊ ಈ ರೀತಿ ಹೇಳಿದ್ರೆ ನೀರನ್ನ ಆಫ್ ಮಾಡಿ, ನಮ್ಗೇನೋ ಬೇರೆ ಇನ್ನೊಂದು ಹೋಸ್ ಬೇಕೋ ಅಥವಾ ಬೆಂಕಿ ಪುಟ್ ಆಫ್ ಆಗಿದೆ ಏನಾರು ಒಂದು ಸಿಗ್ನಲ್ ಕೊಡೋದಕ್ಕೆ ಅದು ನೀರನ್ನ ಆಫ್ ಮಾಡೋದಕ್ಕೆ ಅದು ಸಿಗ್ನಲ್ ಕೊಡ್ತೀವಿ. ಓಕೆ, ಪೊಸಿಷನ್ ನೋಡ್ಕೊಂಡ್ರಲ್ಲ ಯಾವತ್ತೂ ಹಿಂಗೆ ಇಟ್ಕೋಬೇಕು ಅದನ್ನ. ಮತ್ತೆ ಹೋಸು ಈ ಬನ್ನಿ ಕನೆಕ್ಟ್ ಡಿಸ್ಕನೆಕ್ಟ್ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ಹೋಸನ್ನ 2 ಕಪ್ಲಿಂಗ್ ಇರುತ್ತೆ. ಈ ಕಡೆ ಏನ್ ನೋಡ್ತಾ ಇದ್ದೀರಾ, ಇದನ್ನ ಫೀಮೇಲ್ ಕಪ್ಲಿಂಗ್ ಅಂತ ಹೇಳ್ತೀವಿ, ಇದನ್ನ ಮೇಲ್ ಕಪ್ಲಿಂಗ್ ಅಂತ ಹೇಳ್ತೀವಿ. ಕನೆಕ್ಟ್ ಮಾಡೋದು ಹೆಂಗೆ ಅಂತ ಅವರಿಗೆ ತೋರಿಸ್ತಾರೆ. ಸೊ ನೋಡಿ, ಈ ರೀತಿ ಇಟ್ಕೊಂಡು ಎರಡೋ ನೀರು ಇರುತ್ತಲ್ಲ ಅದ್ರ ಮೇಲೆ ಸಪೋರ್ಟ್ ತಗೊಂಡು ಆ ಹೋಸನ್ನ ಹಿಂಗೆ ಕನೆಕ್ಟ್ ಮಾಡಬೇಕು. ಅದನ್ನ ರಿಮೂವ್ ಮಾಡೋದು ಯಾವ ರೀತಿ ಅಂತಂದ್ರೆ ಈ ಕಡೆ. ಸೊ ನೋಡಿ, ಈ ರೀತಿ ಡೈರೆಕ್ಷನ್ ಅಲ್ಲಿ ನಿಂತ್ಕೊಂಡು ಈ ಕಡೆ ಹೋಸ್ ಸಪೋರ್ಟ್ ತಗೋಬೇಕು. ಎರಡು ನಮ್ದು ಕಾಲಿನ ಮಧ್ಯೆ ಹೋಸ್ನ ಸಪೋರ್ಟ್ ತಗೊಂಡು ಆ ಲೆಗ್ಸ್ ಅಂತ ಹೇಳ್ತೀವಿ. ಸೊ ಇದನ್ನ ಲೆಗ್ಸ್ ಅಂತ ಹೇಳ್ತೀವಿ. ಇದನ್ನ ಈ ಕಡೆ ಪುಷ್ ಮಾಡಿದ್ರೆ ಹೋಸು ಓಪನ್ ಆಗುತ್ತೆ. ಓಕೆನಾ, ಕನೆಕ್ಟ್ ಮಾಡೋದು ಡಿಸ್ಕನೆಕ್ಟ್ ಮಾಡೋದು ಗೊತ್ತಾಯ್ತಾ? ಮತ್ತೆ ಅಲ್ಲಿ ಪೊಸಿಷನ್ ತಗೊಳ್ಳೋದು ಗೊತ್ತಾಯ್ತು, ಸಿಗ್ನಲ್ಗಳು ಗೊತ್ತಾಯ್ತು. ಹಿಂಗಂದ್ರೆ ಏನಂತ ವಾಟರ್ ಆನ್ ಮಾಡಿ ಅಂತ. ಸೊ ಈ ತರ ಅಂದ್ರೆ ಪ್ರೆಷರ್ ಅನ್ನ ಇನ್ಕ್ರೀಸ್ ಮಾಡಿ ಅಂತ 3 ಸರಿ ಹೇಳ್ಬೇಕು. ಮತ್ತೆ ಇದು ಕೊಟ್ರೆ ವಾಟರ್ನ ಆಫ್ ಮಾಡಿ ಅಂತ. ಸೊ ಈ 3 ಸಿಗ್ನಲ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅದು ಗೊತ್ತಾಯ್ತಲ್ವಾ? ಮತ್ತೆ ಕನೆಕ್ಟ್ ಮಾಡೋದು ಡಿಸ್ಕನೆಕ್ಟ್ ಮಾಡೋದು ಗೊತ್ತಾಯ್ತು. ಮತ್ತೆ ಹೋಸನ್ನ ಹೊತ್ಕೊಂಡು ಹೋಗೋದು ಗೊತ್ತಾಯ್ತು. ಸೊ ಹೋಸನ್ನ ಸುತ್ತೋದು ಬೇರೆ ತರ ಇದೆ, ಅದನ್ನ ಕೊನೆಯಲ್ಲಿ ಬೇಕಾದ್ರೆ ಸುತ್ತಬೇಕಾದ್ರೆ ತೋರಿಸ್ತೀವಿ. ಇವಾಗ ಒಂದು ಬೆಂಕಿ ಹಾಕಿ ನಮ್ಮವರು ನಿಮ್ಗೆ ಯಾವ ರೀತಿ ಅದನ್ನ ನಾವು ಆಪರೇಟ್ ಮಾಡ್ತೀವಿ ಅಂತ ತೋರಿಸ್ತಾರೆ. ಮತ್ತೆ ನಮ್ಮಲ್ಲಿ ಬೇರೆ ಬೇರೆ ರೀತಿ ಬ್ರಾಂಚಸ್ ಇರ್ತವೆ. ಸೊ ಒಂದೇ ತರ ಇಲ್ಲ, ಕೆಲವೊಂದು ಬೆಂಕಿಗಳು ತುಂಬಾ ಬೇರೆ ಬೇರೆ ತರ ಇರೋದ್ರಿಂದ ಬೇರೆ ಬೇರೆ ರೀತಿ ಬ್ರಾಂಚಸ್ಗಳನ್ನ ನಾವು ಬಳಸ್ತೀವಿ.
ಐದು ದೂರಕ್ಕೆ ನಾವು ಬೆಂಕಿ ಹಾಕ್ಬೇಕು ಅಂದಾಗ ಇದನ್ನ ಬಳಸ್ತೀವಿ. ಇದರಲ್ಲಿ ಯಾವುದೇ ರೀತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೀರನ್ನ. ಓಕೆ, ಇದರಲ್ಲಿ ಅಪ್ ಟು 50-60 ಮೀಟರ್ ಹೈಟ್ ತನಕ ಅದನ್ನ ನಾವು ಆಪರೇಟ್ ಮಾಡ್ಬೋದು. सामने आदमी आ जाएगा कहाँ पे वो मारता है। ಯೂನಿವರ್ಸಲ್ ಬ್ರೇಕ್ ಅಂತ ಹೇಳ್ತೀವಿ. ಇದರಲ್ಲಿ ಜೆಟ್ಟು ಬರುತ್ತೆ, ಸ್ಪ್ರೇ ಟೈಪು ಬರುತ್ತೆ, ಜೆಟ್ ಬರುತ್ತೆ. ಸ್ಪ್ರೇ ಕೂಡ ಮಾಡ್ಬೋದು. ಇದನ್ನ ಕಂಟ್ರೋಲ್ ಬ್ರೇಕ್ ಅಂತ ಹೇಳ್ತೀವಿ. ನಮಗೆ ನೀರು ಬೇಕಾದಾಗ ಆಫ್ ಮಾಡ್ಬೋದು, ಬೇಡ ಅಂದಾಗ ಬೇಡ ಅಂದಾಗ ಆಫ್ ಮಾಡ್ಬೋದು, ಬೇಕು ಅಂದಾಗ ಆನ್ ಮಾಡ್ಕೋಬಹುದು. ಕಂಟ್ರೋಲ್ ಟೈಮ್ ಬ್ರೇಕ್ ಅಂತ ಹೇಳ್ತೀವಿ. ಇದ್ರಲ್ಲಿ ಕೂಡ ಜೆಟ್ಟು ಮತ್ತು ಸ್ಪ್ರೇ ಎರಡು ಬರುತ್ತೆ. ಇದನ್ನ ಲೋ ಪ್ರೆಷರ್ ಅಪ್ಲಿಕೇಟರ್ ಅಂತ ಹೇಳ್ತೇವೆ. ಮಣವೆ ಬೆಂಕಿ ಅಥವಾ ಕಾಟನ್ ಫೈರ್ ಆದಾಗ ನಮಗೆ ಅದು ತುಂಬಾ ಯೂಸ್ ಆಗುತ್ತೆ. ನೀರು ತುಂಬಾ ಮಿತವಾಗಿ ಬಳಸಬಹುದು. ಇದು ಲೋ ಪ್ರೆಷರ್ ಅಪ್ಲಿಕೇಟರ್. ಅದು ಜಂಬೋ ಜೆಟ್ ಅಂತ ಹೇಳ್ತೇವೆ ಅಥವಾ ಗಡ್ಡೆ. चाचा को जाना सीधा सीधा खींचना पूरा का मालूम चलेगा वो साला उधर के लेगा। जा 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 जाना जाना चाचा को जाना कुछ नहीं बोले जाओ सब कुछ खींच लो चलिए। ओके ना मोबाइल ले ये बैक साइड हंसेगा वो हंसेगा ರಿವಾಲ್ವಿಂಗ್ ಹೆಡ್ ಅಂತ ಹೇಳ್ತೀವಿ. ಇಲ್ಲ ಅಂಡರ್ ಫೈರ್ ಆದಾಗ ನಾವು ಜಾಸ್ತಿ ಬಳಸ್ತೀವಿ.